ಬರೋದದ 10 ಅಂದ್ರೆ 1 ತಾಸಿಗೆ 1 ಕಿಲೋ, 12 ತಾಸಿಗೆ 12 ಕಿಲೋ, 1 ಕಿಲೋಕ್ಕೆ 8 ಲಕ್ಷ, 12 ಕಿಲೋ. ಏನು ಲೆಕ್ಕ ಹಾಕಿದ, ಈ ಊರಲ್ಲಿ ಒಬ್ಬ ಮನುಷ್ಯ ಸಹಿತ ನನ್ನಷ್ಟು ಸಿರಿವಂತ ಇಲ್ಲ, ಇನ್ನ ಬಂದಿಲ್ಲ, ಈಗ ಸಿರಿವಂತ. ಹೋಗಿ ಎಲ್ಲರೂ ಕೂತರು. ಮುದುಕ ಬಂದ, ಮುದುಕನ ಮಕ್ಕಳು, ಮುದುಕನ ಹೆಂಡತಿ, ಸೊಸೆಯಂದಿರು ಎಲ್ಲರೂ ಬಂದರು. ಊರು ಜನ ಬಂದರು ಮುದುಕನ್ನ ಈಶಾಡೋದು ನೋಡೋದಕ್ಕೆ. ಮಹಾರಾಜ ಹೇಳ್ದ, ಸಾವಧಾನವಾಗಿ ಈಸಾಡು, ನಿಧಾನವಾಗಿ ಈಸಾಡು, 12 ತಾಸದೆ ಸಿರಿವಂತ ಆಗೋದಕ್ಕೆ ಎಷ್ಟು ಬೇಕು ಹಂಗೆ ಅಷ್ಟೇ ಈಸಾಡು ಅಂತ ಮಹಾರಾಜ ಹೇಳ್ದ. ಮಹಾರಾಜ ಬಹಳ ಜಾಣ ಇದ್ದ. ಮಹಾಮಂತ್ರಿಗೆ ಆತಂಕ ಆಯಿತು. ಮಹಾಮಂತ್ರಿ ಹೇಳ್ದ, ಮಹಾರಾಜರೇ ಹಿಂಗೆ ನೀವು ಕೊಡಕ್ಕೆ ಶುರು ಮಾಡಿದ್ರೆ ಭಂಡಾರ ಹೆಂಗೆ ಉಳಿತದ ಅಂದ. ನಾಳೆ ಇನ್ನೊಬ್ಬ ಮುದುಕ ಬರ್ತಾನ, ಮತ್ತೊಬ್ಬ ಬರ್ತಾನ, ನಾನು ಈಸ್ತೇನೆ ಅಂತ ಬರ್ತಾನ, ಹಿಂಗಾದ್ರೆ ಹೇಗೆ ಅಂದ. ಮಹಾರಾಜ ಹೇಳ್ದ, ನೋಡ್ತಿರು ಮನುಷ್ಯನ ಮನಸ್ಸು ಹಂಗೆ ಕೆಲಸ ಮಾಡ್ತದೆ, ಸುಮ್ಮನೆ ಕೂಡು ನೋಡ್ತಾ ಇರು ಅಂದ. ಮುದುಕ ಹೋದ, ಭಾರಿ ವೇಗವಾಗಿ ಈಸಾಡಿದ. ಯಾಕೆ? ಬೇಗ ಗಳಿಸ್ಬೇಕು. ಹೋದ, ಬಂದ ಕೂಡಲೇ 1 ನಾಣ್ಯ ಇಟ್ಟ ಮಹಾರಾಜ್. ಇದು ನೋಡು, ಇದು ನಿಂದು. ಏನು ನೋಡಬೇಕು, ಮುದುಕನಿಗೆ ಎಷ್ಟು ಉತ್ಸಾಹ ಬಂತು. ಈಸಾಡ್ದ 1 ತಾಸ, 2 ತಾಸ, ಇದು ರಾಶಿ ಆಗಕ್ಕೆ ಶುರುವಾಯಿತು. ಸಂಪತ್ತಿನ ರಾಶಿ. ಮಧ್ಯಾಹ್ನ ಆಯಿತು, ನೀರು ಕುಡಿಯಂಗಿಲ್ಲ, ಅನ್ನ ಉಣ್ಣಂಗಿಲ್ಲ. ಯಾಕೆ? ಗಳಿಸಬೇಕಲ್ಲ, ಗಳಿಸಬೇಕಲ್ಲ. ಅನ್ನಕ್ಕಾಗಿ ಗಳಿಕೆ ಅನ್ನೋದನ್ನು ಮರ್ತ ಬಿಟ್ಟ. ಅನ್ನ ಬಿಟ್ಟ, ಗಳಿಕೆ ಶುರುವಾಯಿತು. ನೋಡುವಾಗ ಎಷ್ಟು ಆನಂದ ಆಗ್ತಿತ್ತು. ಹೋಗೋದು ಬರೋದು, ಹೋಗೋದು ಬರೋದು. ಸಾಯಂಕಾಲ ಆಯ್ತು, ರಾಶಿಯಾಗಿ ಬಿದ್ದಿತ್ತು ಸಂಪತ್ತ. ಎಲ್ಲ ನಂದೇ ಅಂದ. ಮಕ್ಕಳು ಇಷ್ಟು ಆನಂದ ಆಗಿದ್ರು, ನಾವು ಇಷ್ಟು ಶ್ರೀಮಂತರಾದೇವಲ್ಲ ಅಂತ. ಮಹಾಮಂತ್ರಿಗೆ ತಾಪ ಆಯಿತು, ಇಷ್ಟೆಲ್ಲ ಕಳ್ಕೋತೇವಲ್ಲ ಅಂತ. ಅವಾಗ ಮಹಾರಾಜ ನೋಡ್ತಾನೆ ಇದ್ದ. ಮುದುಕನಿಗೆ ಹೇಳ್ದ, ಸಾಕಲ್ಲ, ಬೇಕಾದಷ್ಟಾಯಿತು, ಸಾಕಲ್ಲ ಮಹಾರಾಜರೇ, ಇನ್ನ ಸೂರ್ಯ ಮುಳುಗಿಲ್ಲ. ಹೆಂಗೆ ಕೆಲಸ ಹೆಂಗೆ ಮಾಡ್ತ, ಇನ್ನ ಮುಳುಗಿಲ್ಲ. ಇದ ಬಂದ ಅವಕಾಶ, ಸುವರ್ಣಾವಕಾಶ. ತಾನಾಗಿಯೇ ಲಕ್ಷ್ಮಿ ಬರುವಾಗ ಯಾರಾದರೂ ಬೇಡ ಅಂತಾರೇನು, ತಿರಸ್ಕಾರ ಮಾಡ್ತಾರೇನು? ಇನ್ನೂ ಸಮಯದ. ಮಹಾನುಭಾವರೇ, ಹೊಟ್ಟೆ ಹಸಿದ್ರೆ ಏನಾಯಿತು, ಮೈ ದಣದ್ರೆ ಏನಾಯಿತು, ಇನ್ನೊಂದಿಷ್ಟು ಈಸಾಡೋದು ಮಂದಾಗ್ತಾ ಬಂದಿತ್ತು. ದೇಹ ವಿಪರೀತ ದಣದತ್ತು. ದಿವಸ ತುಂಬ 12 ತಾಸು ಈಸಾಡಿದ್ದ. ಕಣ್ಣಿಗೆ ಕತ್ತಲೆ ಬರ್ತಾ ಇತ್ತು, ಆದರೆ ಕಣ್ಣೊಳಗೆ ಬಂಗಾರ ತುಂಬಿತ್ತು. ಇದೊಂದು ಕೊನೆಯ ಸಲ ಹೋಗ್ತೇನೆ ಮಹಾರಾಜರೇ ಅಂದ. ಆಯಿತು, ನಿನ್ನಿಚ್ಛೆ, ಹೋಗು ಅಂದರು. ಹೋಗಿ ಬಾ ಅಲ್ಲಿಲ್ಲ, ಹೋಗು ಅಂದರು. ಸೋತಿದ್ದ ಮುದುಕ, ಮೈಯಲ್ಲಿ ತ್ರಾಣ ಇರಲಿಲ್ಲ. ಕೊನೆ ಕ್ಷಣ ಹೋದ, ಆ ದಂಡಿ ಮುಟ್ಟಿದ, ತಿರುಗಿ ಬಂದ. ಇನ್ನೇನು ದಂಡಿ ಮುಟ್ಟಬೇಕು ಅನ್ನುವುದರಾಗ ಹಾರ್ಟ್ ಫೇಲ್. ಸಂಪತ್ತ ನಕ್ತೋ. ಮುದುಕ ಹೋದ, ಮಹಾರಾಜ ನಕ್ಕ. ಹೇಳ್ದ, ಚಿಂತೆ ಮಾಡಬೇಡ ಮಹಾಮಂತ್ರಿಯೇ,
Please subscribe, like, and share.